ಗ್ರಾಮದ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ. ಶಾಲಾ ಉದ್ಘಾಟನೆಯಲ್ಲಿ ಪಕ್ಷಾತೀತವಾಗಿ ಗಣ್ಯರು ಭಾಗಿ. ಎತ್ತ ನೋಡಿದ್ರು ಅಚ್ಚ ಹಸಿರು ಮಧುಬಣ್ಣಗಿತ್ತಿಯಂತೆ ಸಿಂಗಾರಗೊಂಡಿರೋ ಹೈಟೆಕ್ ಸರ್ಕಾರಿ ಶಾಲೆ ಕಟ್ಟಡ. ವೇಷಭೂಷಣ ತೊಟ್ಟ ಮುಗ್ಧ ಮನಸ್ಸುಗಳು, ತಮ್ಮ ಮಕ್ಕಳನ್ನ ನೋಡಲು ಬಂದ ಪೋಷಕರು, ವೇದಿಕೆಯಲ್ಲಿನ ಪಕ್ಷಭೇದ ಮರೆತು ಒಂದಾದ ರಾಜಕೀಯ ಗಣ್ಯರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ತಳವಟ್ಟಿ ಸರ್ಕಾರಿ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ. ಹೌದು, ತಾಳವಟ್ಟಿ ಗ್ರಾಮದಲ್ಲಿ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಮತ್ತು ಶಾಸಕರ ಸಹಾಯದಿಂದಾಗಿ ಜಿಲ್ಲೆಯಲ್ಲಿ ಎಲ್ಲಿಯೂ ಇರದಂತಹ ಹೈಟೆಕ್ ಸರ್ಕಾರಿ ಶಾಲೆಯನ್ನ ನಿರ್ಮಿಸಿ ಸಮಾಜಮುಖಿ ಕಾರ್ಯವನ್ನ ಮಾಡಿದ್ದಾರೆ. ಈ ಬೃಹತ್ ಕಟ್ಟಡವನ್ನ ಅದ್ದೂರಿಯಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಬಿಜೆಪಿಯ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಹಾಗೂ ಗ್ರಾಮ ಪಂಚಾಯಿತಿ ಮುಖಂಡರು, ಸ್ಥಳೀಯರು ಭಾಗಿಯಾಗಿದ್ರು. ಶಾಲೆಗೆ ಬಂದಿರತಕ್ಕಂಥದ್ದು ಮತ್ತೆ ಎಲ್ಲ ನೋಡಿದಾಗ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ಶಾಸಕರ ಅನುದಾನದ ಜೊತೆಗೆ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಯಾರು ಓದಿ ಮೇಲೆ ಬಂದಿದ್ದಾರೆ, ಅವ್ರಿಗೆ ಏನೇನು ಶಕ್ತಿ ಇದೆ ಅವರು ಕೂಡ ದಾನ ಮಾಡಿರ್ತಕ್ಕಂಥದ್ದು. ಇಂಥ ಶಾಲೆಗಳಿಗೆ ನಾನು ವೈಯಕ್ತಿಕವಾಗಿಯೂ ಕೂಡ ಹೋಗ್ತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ತೀನಿ. ಯಾಕೆಂದರೆ ಶಾಲೆಗಳು ಅಂತ ಹೇಳಿದಾಗ ಬರೀ ಸರ್ಕಾರದ ಕರ್ತವ್ಯ ಅಲ್ಲದೆ ಯಾರು ಅಲ್ಲಿಂದ ಮೇಲೆ ಬಂದಿರ್ತಾರೆ ಅವರು ಮತ್ತೆ ತಿರುಗಿ ನೋಡಬೇಕು. ಅದೆಲ್ಲ ಈಗ ನಮ್ಮ ಶಾಲೆಗಳಲ್ಲಿ, ನನ್ನ ಹಳ್ಳಿಯಲ್ಲೂ ಕೂಡ ಬಂಗಾರಪ್ಪಾಜಿಯವರು ಕಲ್ತಿರ್ತಕ್ಕಂಥ ಶಾಲೆಗೆ ನಾವು ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತೀನಿ. ನಾನು ಓದಿದ್ದು ಕಾನ್ವೆಂಟು, ಬಟ್ ಸರ್ಕಾರಿ ಶಾಲೆಗೆ ಸಹಕಾರ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಕರ್ತವ್ಯ ಆಗ್ತದೆ, ಗ್ರಾಮಸ್ಥರ ಕರ್ತವ್ಯ ಆಗ್ತದೆ, ಜನಪ್ರತಿನಿಧಿಗಳ ವೈಯಕ್ತಿಕ ಕರ್ತವ್ಯನೂ ಕೂಡ ಆಗ್ತದೆ. ಕೆಲವರು ಆಫೀಸರ್ಸು ಕೂಡ ಮಾಡ್ತಾರೆ, ಯಾಕೆಂದರೆ ಅವರೆಲ್ಲ ಅಲ್ಲಿ ಓದಿ ಮೇಲೆ ಬಂದಿರ್ತಾರೆ. ವಿಶೇಷವಾಗಿ ನನಗೆ ಸುಧಾಕರ್ ಅವ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಪಾಪ ಅವರು ಕೂಡ ನನ್ನ ಒಂದು ಕ್ಷೇತ್ರಕ್ಕೆ ಒಂದು ಶಾಲೆಗೆ ಕಾಂಪೌಂಡು ಒಂದು ಶ್ರಮದಾನ ಮಾಡಿದ್ವಿ. ನಾವೇ ಹೋಗಿ ಕೂಲಿ ಕೆಲಸ ಮಾಡಿದ್ವಿ. ಯಾಕೆಂದರೆ ಕಾಂಪೌಂಡಿಗೆ ಅನುದಾನ ಅಂತೇಳಿ ಕೊಡೋದಿಲ್ಲ. ಜಿಲ್ಲಾ ಪಂಚಾಯಿತಿಯಲ್ಲಿ ಈ ಮ್ಯಾಂಡೇಜ್ ಮೂಲಕ ನರೇಗಾ ಅಲ್ಲಿ ಕಾಂಪೌಂಡನ್ನ ಕಟ್ಸ್ಕೊಳ್ತಾರೆ ಯಾವಾಗಲೂ ಅಷ್ಟೇ. ಅದಕ್ಕೇ ಪ್ರೋತ್ಸಾಹ ಮಾಡೋದಕ್ಕೆ ಎಲ್ಲೆಲ್ಲಿ ಈ ಥರ ಇದ್ದಾವೆ ಅವ್ರನ್ನ ನಾನು ಇನ್ವೈಟ್ ಮಾಡಿದ್ದೆ. ಅವ್ರ ಪಾಪ ಇಷ್ಟು ದೂರದಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗೆ ಸ್ವಲ್ಪ ಹೊತ್ತು ಒಳ್ಳೆ ಕೂಲಿ ಕೆಲಸನೂ ಕೂಡ ಮಾಡಿ ಅವ್ರು ಮಾಡಿದಾಗ ನಾನು ಹೇಳಿದ್ದೆ, ಯಾವ್ದಾದ್ರು ಸ್ಕೂಲ್ದಿದ್ದರೆ ನೀವು ಹೇಳಿ ಬರಬೇಕು, ಮೊದಲು ನೀವು ಬರಬೇಕು ಅಂತ ಹೇಳಿದರು. ಇವತ್ತು ಫಿಕ್ಸ್ ಆಗಿತ್ತು, ಅದಕ್ಕೆ ಬಹಳ ಸಂತೋಷ ಆಗ್ತದೆ. ಇನ್ನು ಬೆಳಗ್ಗೆ ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಮಧ್ಯಾಹ್ನದ ಬಳಿಕ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳು ತಮ್ಮ ಹಳೆ ನೆನಪುಗಳನ್ನ ಮೆಲುಕಾಕಿದ್ರು. ಮುಸ್ಸಂಜೆ ವೇಳೆಗೆ ಹಾಸ್ಯ ದಿಗ್ಗಜ ಗಂಗಾವತಿ ಪ್ರಾಣೇಶ, ನರಸಿಂಹ ಜೋಶಿ, ಬಿಎಸ್ ಮಹಾಮನಿ ಅವರ ಹಾಸ್ಯ ಚಟಾಕಿಗೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಲಿದು ಸಂಭ್ರಮಿಸಿದ್ರು. ಸಮಾಜದಲ್ಲಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಕಣ್ಮರೆಯಾಗ್ತಾ ಇರುವ ಹೊತ್ತಲ್ಲಿ ತಾಳವಟ್ಟಿ ಗ್ರಾಮಸ್ಥರು ಸೇರಿ ಯಾರು ನಿರ್ಮಿಸದಂತಹ ಹೈಟೆಕ್ ಸರ್ಕಾರಿ ಶಾಲೆಯನ್ನ ನಿರ್ಮಿಸಿ ಬಡ ಮಕ್ಕಳಿಗೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದವರನ್ನ ಆರಂಭ ಮಾಡಿ ಸ್ವಂತ ಹಣದಿಂದ 2 ಶಿಕ್ಷಕರನ್ನ ನೇಮಕ ಮಾಡುವ ಮೂಲಕ ನೂರಾರು ಮಕ್ಕಳ ಭವಿಷ್ಯಕ್ಕೆ ನಂದ ದೀಪವಾಗಿ ಬೆಳಕು ಚೆಲ್ಲಿದ್ದಾರೆ. ಈ ಗ್ರಾಮಸ್ಥರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಮಾಡಿರುವಂತಹ ಮಹತ್ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದ್ದು, ಈ ಶಾಲೆ ಈಗ ಇಡೀ ಜಿಲ್ಲೆಗೆ ಮಾದರಿ ಶಾಲೆಯಾಗಿ ಖ್ಯಾತಿಯನ್ನ ಪಡಿತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.